ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಸ್ಪೆಷಲ್ ಕುಕ್ಕಿಂಗ್ ಲಾಗ್ನೊಂದಿಗೆ ಬಂದಿದ್ದೀವಿ. ಏನಪ್ಪ ಅದು ಅಂತಂದರೆ ನಾಟಿ ಕೋಳಿ ಬಿರಿಯಾನಿ ಮಾಡ್ತಿದ್ದೀವಿ. ಹೇಗೆ ಮಾಡೋದು ಅಂತ ನಾವಿವತ್ತು ತಿಳಿಸ್ಕೊಡ್ತೀವಿ. ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನಿನ್ನು ಹಾಗೆ ನೋಡ್ತಾ ಇದ್ದೀರಲ್ಲ, ಪಕ್ಕದಲ್ಲೇ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಒಂದು ಪಟಪಟ ಅಂತ ಲೈಕ್ ಕೂಡ ಕೊಡಿ. ಮತ್ತು ಹಾಗೆ ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಅವರ್ ನಾವೀಗ ವಾಶ್ ಮಾಡಿರುವಂತಹ ಚಿಕನ್ ತೊಗೊಂಡಿದ್ದೀವಿ. ಅದಕ್ಕೆ ನಾವೀಗ ಅರಿಶಿನ ಮತ್ತು 1 ಸ್ಪೂನ್ ಉಪ್ಪು ಹಾಗೆ ಬಿರಿಯಾನಿ ಪೌಡರ್ನ ಹಾಕಿ ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಈಗ ನಾವು ನಿಂಬೆಹಣ್ಣನ್ನು ಕೂಡ ಹಾಕ್ತಿದ್ವಿ. ನಿಂಬೆಹಣ್ಣಿನ ರಸ ಕೂಡ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ, ಅದ್ರ ಸ್ವಾದ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ನಾವೀಗ ಮ್ಯಾರಿನೇಟ್ ಮಾಡಿ ಇಟ್ಕೋತಾ ಇದ್ದೀವಿ. ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರ್ಧ ಭಾಗ ನಿಂಬೆಹಣ್ಣು, ಮೆಣಸಿನ್ಕಾಯಿ, ಟೊಮೆಟೊ. ಹಾಗೆ ಸ್ಪೈಸಸ್ ಏನಪ್ಪ ಅಂದರೆ ಪಲಾವ್ ಎಲೆ, ಚಕ್ಕೆ, 2 ಲವಂಗ, ಸೋಂಪು, ಅನಾನಸ್ ಮೊಗ್ಗು, ಹಾಗೆ ರುಬ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈ ಪೇಸ್ಟ್ ಏನಪ್ಪ ಅಂದರೆ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, 4 ಲವಂಗ, ಚಕ್ಕೆ, ಸೋಂಪುನ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿರುವಂತಹ ಪೇಸ್ಟ್ ಇದು. ಚೆನ್ನಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀವಿ. ಮಸಾಲಗಳು ಯಾವುದೇತಪ್ಪ ಅಂದರೆ 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರ ಪುಡಿ ಮತ್ತು 1 ಸ್ಪೂನ್ ಬಿರಿಯಾನಿ ಪುಡಿ. ಸೊ ಈಗ ಒಂದು ಪಾತ್ರೆಗೆ ಎಣ್ಣೆನ ಬಿಟ್ಟು ಅದು ಬಿಸಿ ಆದಮೇಲೆ ಪಲಾವ್ ಎಲೆನ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಇದು ಫ್ರೈ ಆಗಬೇಕು. ಫ್ರೈ ಆದ ತಕ್ಷಣ 2 ಲವಂಗ ಮತ್ತು ಚಕ್ಕೆನ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಸೋಂಪುನೂ ಕೂಡ ಹಾಕಿದ್ದೀನಿ. ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಮೆಣಸಿನ್ಕಾಯಿನೂ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಈರುಳ್ಳಿನೂ ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆದಮೇಲೆ ಟೊಮೊಟೊನ ಆ್ಯಡ್ ಮಾಡಿ ಈಗ ಇದು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು ಇದನ್ನು. ಈಗ ಇದು ಸಾಫ್ಟ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಇದು ಸಾಫ್ಟ್ ಆಗಿ ನೀಟಾಗಿ ಚೆನ್ನಾಗಿ ಒಗ್ಗರಣೆ ಬಂದಿದೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ರುಬ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕು. ಇದು ನೀಟಾಗಿ ಬೆಂದಾದ್ಮೇಲೆ ನಾವು ರುಬ್ಕೊಂಡಿರುವಂತಹ ಮಸಾಲೆ ಕೂಡ ಹಾಕೋಣ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈ ಮಸಾಲೆನ ಒಗ್ಗರಣೆಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಮಸಾಲೆ ಒಗ್ಗರಣೆಲಿ ಬೇಯೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಿ ತುಂಬ ರುಚಿ ಕೊಡುತ್ತೆ. ಹಾಗಾಗಿ ನಾವು ಮಸಾಲೆನ ಅದರಲ್ಲೇ ಬೇಯಿಸ್ಕೋಬೇಕು. ಈಗ ನಾನು ಚಿಕನನ್ನು ಆ್ಯಡ್ ಮಾಡ್ತಿದ್ದೀನಿ. ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಚಿಕನ್ ಇದು. ಈಗ ಇದರೊಳಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದು ಕುದಿ ಬರೋವರೆಗೂ ಕಾಯಬೇಕು. ಆಗಲೇ ರುಬ್ಕೊಂಡಿರುವಂತಹ ರಸನೂ ಕೂಡ ವೇಸ್ಟ್ ಮಾಡಿಬಿಡಿ. ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕುದಿ ಬರೋವರೆಗೂ ಕಾಯಿರಿ. ಈಗ ನಾನು ಇದಕ್ಕೆ 2 ಸ್ಪೂನ್ ಅಚ್ಕಾರದ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು 2 ಸ್ಪೂನ್ ಧನಿಯಾ ಪುಡಿನ ಕೂಡ ಹಾಕ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ತೊಳೆದಿಟ್ಟಿರುವಂತಹ ಅಕ್ಕಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು 3 ಲೋಟ ಅಕ್ಕಿನ ಹಾಕಿರೋದು. ಸೊ ಅದಕ್ಕೆ ನಾವು ಈಗ 5 ಲೋಟ ನೀರನ್ನು ಹಾಕಬೇಕು. ಈಗ ನಾವು ಬಿರಿಯಾನಿ ಪೌಡರ್ನ ಮೇಲೆ ಉದುರಿಸಿ ಅರ್ಧ ಭಾಗ ನಿಂಬೆಹಣ್ಣು ಇರುತ್ತಲ್ಲ ಅದನ್ನು ನಾವು ಮೇಲೆ ಇಂಟ್ಕೋಬೇಕು. ಇಂಟ್ಕೊಂಡಾದ್ಮೇಲೆ 2 ಸ್ಪೂನ್ ಉಪ್ಪನ್ನು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಉದುರಿಸಿ ಈಗ ಮುಚ್ಚಳನ ಕ್ಲೋಸ್ ಮಾಡಿ. ಈಗ 2 ವಿಷಲ್ ಬರೋ ತನಕ ಕಾಯಬೇಕು. ವಿಷಲ್ ಬಂದಿದೆ. ಈಗ ನಾವು ಓಪನ್ ಮಾಡಿ ನೋಡಿದ್ರೆ ರುಚಿಯಾದಂತಹ ನಾಟಿ ಕೋಳಿ ಬಿರಿಯಾನಿ ರೆಡಿಯಾಗಿರುತ್ತೆ. ಸವಿಯಲು ಸಿದ್ಧ ಇದು. ಈಗ ನಾವು ಸರ್ವ್ ಮಾಡಿಕೊಂಡು ಬಟ್ಲಿಗೆ ತಿಂತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿದೆ, ತುಂಬ ರುಚಿಯಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.